Good morning, my dear students. Welcome to English online classes. In last class, we already discussed about the lesson Oru Manushan, written by Waiko Muhammad Bashir. Okay, yesterday class we already learned about the author, introduction, pre-reading activity, and also half of the story already completed. Okay, in this particular story, we can see the author talking about his own experience in his life. Okay, the author Waiko Muhammad Bashir is talking about his own experience in his life. Okay, in this particular story we can see one of the strong major theme is humanity. The story is talking about the stresses on human values and morality, and also morality collapsing in this certain society. Okay, in this particular lesson we can see one of the strong major theme is humanity, ಮಾನವೀಯತೆ. ಓಕೆ, ಒಂದು ಮಾನವೀಯ ಮೌಲ್ಯಗಳಿಗೆ ತುಂಬಾನೇ ಒತ್ತು ಕೊಡುವಂತ ಒಂದು ಸ್ಟೋರಿ ಅಂತ ಹೇಳ್ಬೋದು ಓರ್ವ ಮನುಷ್ಯ. ಈ ಒಂದು ಸ್ಟೋರಿಯಲ್ಲಿ ಓರ್ವ ಮನುಷ್ಯ ಅಂತ ಟೈಟ್ಲೇ ಹೇಳೋ ತರ ಓರ್ವ ಮನುಷ್ಯ ಅವನ ಲೈಫಲ್ಲಿ ಆಗಿರುವಂತಹ ಒಂದು ಅನುಭವ, ಅದು ಯಾರು ಅಂತಂದ್ರೆ ಬೇರೆ ಯಾರು ಅಲ್ಲ, ದ ಆಥರ್. ಅವರ ಲೈಫಲ್ಲಿ ಅವರಿಗಾಗಿರುವಂತಹ ಒಂದು ಓನ್ ಎಕ್ಸ್ಪೀರಿಯನ್ಸ್ ನ ಇಲ್ಲಿ ಶೇರ್ ಮಾಡ್ತಾ ಹೋಗ್ತಾರೆ ವೈಕೋ ಮೊಹಮ್ಮದ್ ಬಶೀರ್ ಅವರು. ಓಕೆ, ನಾವು ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಅವ್ರ ಬಗ್ಗೆ ಒಂದು ಪರಿಚಯ ಆಗಿದೆ, ಪ್ರೀ ರೀಡಿಂಗ್ ಆಕ್ಟಿವಿಟಿ ಆಗಿದೆ, ಅಂಡ್ ಆಲ್ಸೋ ಸ್ಟೋರಿ ಕೂಡ ಆಲ್ರೆಡಿ ಫಸ್ಟ್ ಪ್ಯಾರಾಗ್ರಾಫ್ ಅಂಡ್ ಫಸ್ಟ್ ಪೇಜ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ರಿಮೈನಿಂಗ್ ವಾಟ್ ವಿಲ್ ಗೋಯಿಂಗ್, ಏನಾಗುತ್ತೆ ಇನ್ನು ಸ್ಟೋರಿಯಲ್ಲಿ ಅವ್ರಿಗೆ ಯಾವ ತರ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಕೆಲವೊಂದು ಪಾಯಿಂಟ್ಸ್ ಇಲ್ಲಿ ಅಬ್ಸರ್ವ್ ನೋಡ್ತಾ ಹೋಗ್ಬೋದು. ನೋಡಿ, ಪ್ಲಾನಿಂಗ್, ನೀವು ಹೊರಗಡೆ ಎಲ್ಲೇ ಹೋಗ್ಬೇಕು ಅಂದ್ರೂ ಕೂಡ ಫಸ್ಟ್ ಯು ಹ್ಯಾವ್ ಟು ಡೂ ಇಟ್ ದ ಪ್ಲಾನ್. ವಿತೌಟ್ ಪ್ಲಾನ್ ವಿ ಕಾಂಟ್ ಸಕ್ಸೀಡ್. ಓಕೆ, ಅಕಾರ್ಡಿಂಗ್ ಟು APJ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ. ಓಕೆನಾ, ವಿತ್ ಎಫರ್ಟ್ ವಿ ಕ್ಯಾನ್ ಡೆಫಿನೆಟ್ಲಿ ರೀಚ್ ದ ಸಕ್ಸಸ್, ವಿತೌಟ್ ಎಫರ್ಟ್ ವಿ ಕಾಂಟ್ ರೀಚ್ ದ ಸಕ್ಸಸ್ ಅಂತ ಹೇಗೆ ಹೇಳ್ತಾರೋ ಅದೇ ತರ ಪ್ಲಾನಿಂಗ್ ಕೂಡ ವೆರಿ ಇಂಪಾರ್ಟೆಂಟ್. ಯಾವುದೇ ಕೆಲಸ ಮಾಡಬೇಕನ್ನೂ ಕೂಡ ಪ್ಲಾನ್ ಇರಬೇಕು. ಮನೆಯಿಂದ ಹೊರಗಡೆ ಹೋಗ್ತಾ ಇದೀವಿ ಅಂತಂದಾಗ ಫಸ್ಟ್ ಪ್ಲಾನ್ ಮಾಡ್ಕೊಂಡಿರ್ಬೇಕು. ಅಲ್ಲಿ ಹೋದಾಗ ಯಾವ ತರ ಅಲ್ಲಿ ನಾವು ಸರ್ವೈವ್ ಆಗಬೇಕು ಅಂತಂದ್ರೆ ಫಸ್ಟ್ ನಮಗೆ ಲ್ಯಾಂಗ್ವೇಜ್ ಗೊತ್ತಿರಬೇಕು, ಹಣ ಇರಬೇಕು, ಮತ್ತೆ ಬುದ್ಧಿವಂತಿಕೆ ಕೂಡ ಇರಬೇಕಾಗುತ್ತೆ. ಅದೇ ತರ ಇಲ್ಲಿ ಇವರಿಗೆ ಮನೆಯಿಂದ 1500 ಮೈಲ್ಸ್ ಹೊರಗಡೆ ಬಂದಿದ್ದಾರೆ, ಒಂದು ಬಿಗ್ ಸಿಟಿಗೆ ಬಂದಿದ್ದಾರೆ. ಬಿಗ್ ಸಿಟಿಯಲ್ಲಿ ಇವರಿಗೆ ಒಂದು ಬಿಟ್ಟರ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದನ್ನ ಇಲ್ಲಿ ಶೇರ್ ಮಾಡ್ತಾ ಹೋಗ್ತಾರೆ. ಯಾವ ಲೆಸನ್ ಅಂದ್ರೆ ದಟ್ ಈಸ್ ದ ಓರು ಮನುಷ್ಯ. ನೋಡಿ, ಯು ಹ್ಯಾವ್ ನೋ ಡಿಫರೆಂಟ್ ಪ್ಲಾನ್ಸ್, ಯು ಆರ್ ವಾಂಡರಿಂಗ್ ಅರೌಂಡ್ ಫಾರ್ ಅವೇ ಫ್ರಮ್ ಹೋಮ್, ಯು ಹ್ಯಾವ್ ನೋ ಮನಿ, ಯು ಡು ನಾಟ್ ನೋ ದ ಲೋಕಲ್ ಲ್ಯಾಂಗ್ವೇಜ್, ಯು ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ಅಂಡ್ ಹಿಂದೂಸ್ತಾನಿ, ಬಟ್ ವೆರಿ ಫ್ಯೂ ಪೀಪಲ್ ಐದರ್ ಆಫ್ ದೀಸ್ ಲ್ಯಾಂಗ್ವೇಜಸ್ ಅಂತ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ. ಅಂದ್ರೆ ನೀವು ಹೊರಗಡೆ ಹೋಗ್ಬೇಕಾದ್ರೆ ಪ್ಲಾನಿಂಗ್ ಮಾಡ್ಕೊಳ್ದಲೇ ಹೋದ್ರೆ, ನಿಮ್ಮ ಹತ್ರ ಹಣ ಇಲ್ದಲೇ ಹೋದ್ರೆ, ಅದೇ ತರ ಏನೋ ಭಾಷೆ ನಿಮಗೆ ಗೊತ್ತಿಲ್ಲದಲೇ ಹೋದಾಗ ಅಫ್ಕೋರ್ಸ್ ಪ್ರಾಬ್ಲಮ್ ಆಗೇ ಆಗುತ್ತೆ. ಯಾಕಂದ್ರೆ ಫಸ್ಟ್ ನಮಗೆ ಬೇಸಿಕ್ ಅಟ್ಲೀಸ್ಟ್ ಒಂದು ಇಂಗ್ಲಿಷ್ ಅಂಡ್ ಹಿಂದೂಸ್ತಾನಿ ಅಂದ್ರೆ ಇಂಗ್ಲಿಷ್ ಅಥವಾ ಹಿಂದಿ ಭಾಷೆ ಗೊತ್ತಿರಲೇಬೇಕು. ಓಕೆನಾ, ಇಂಗ್ಲಿಷ್ ಇಸ್ ಎ ಯೂನಿವರ್ಸಲ್ ಲ್ಯಾಂಗ್ವೇಜ್. ಸೊ ಹಾಗಾಗಿ ಇಂಗ್ಲಿಷ್ ಅಂತ ಎಲ್ಲಾ ಕಡೆನೂ ಒಂದು ಚಾಲ್ತಿಯಲ್ಲಿದೆ. ಸೊ ಹಾಗಾಗಿ ಇಂಗ್ಲಿಷ್ ಒಂದು ಕಲ್ತ್ಬಿಟ್ರೆ ಎಲ್ಲಾ ಕಡೆನೂ ಸರ್ವೈವ್ ಆಗ್ಬೋದು. ಅದೇ ತರ ಹಿಂದಿ ಕೂಡ ಅಷ್ಟೇನೆ. ಸೊ ಬಟ್ ಆದ್ರೆ ಎಲ್ಲಾ ಜನರು ಈ ಲ್ಯಾಂಗ್ವೇಜಸ್ ಗೊತ್ತಿರೋಲ್ಲ, ಓನ್ಲಿ ಫ್ಯೂ ಪೀಪಲ್ ಆರ್ ನೋ ಐದರ್ ಆಫ್ ದೀಸ್ ಲ್ಯಾಂಗ್ವೇಜಸ್. ಬಟ್ ಆತರಿಗೂ ಕೂಡ ಅದೇ ತರ ಒಂದು ಅನುಭವ ಆಗಿದೆ. ಅವ್ರು ಯಾಕೆ ಹೇಳ್ತಾರಪ್ಪ ಅಂದ್ರೆ, ಅವರು ಮನೆಯಿಂದ ಹೊರಗಡೆ ಹೋದಾಗ ಅಲ್ಲಿನ ಒಂದು ಭಾಷೆ ಗೊತ್ತಿಲ್ಲದಲ್ಲೇ ಹೋದಾಗ ಅಲ್ಲಿ ಯಾವ ತರ ಪ್ರಾಬ್ಲಮ್ ಫೇಸ್ ಮಾಡಿದ್ರು, ಹಣ ಮತ್ತು ಭಾಷೆ, ಮನಿ ಮತ್ತು ಲ್ಯಾಂಗ್ವೇಜ್ ಎರಡೂ ಒಂದು ಇಲ್ಲದಿರೋ ಕಾರಣ ಅವರು ತುಂಬಾ ಒಂದು ಪ್ರಾಬ್ಲಮ್ನ, ತುಂಬಾ ಒಂದು ಅವಮಾನವನ್ನು ಅನುಭವಿಸ್ತಾರೆ. ಹ್ಯೂಮಿಲಿಯೇಟ್ ಹಿಮ್ಸೆಲ್ಫ್, ಅವರಿಗವರ ಅವಮಾನವನ್ನ ಮಾಡ್ಕೊಳ್ತಾರೆ. ಯಾವ ತರ ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ಲಿಸನ್ ಹಿಯರ್. ನೋಡಿ, ಲಾಸ್ಟ್ ಕ್ಲಾಸ್ ನಾವು ಆಲ್ರೆಡಿ ಇದನ್ನೆಲ್ಲ ಆಗಿದೆ. ಜೊತೆಗೆ ಆ ಒಂದು ಸಿಟಿ ಬಗ್ಗೆ ಕೂಡ ಇಲ್ಲಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಅವರು ಉಳ್ಕೊಂಡಿರುವಂತ ಸಿಟಿ, ಇಟ್ ವಾಸ್ ಕ್ವೈಟ್ ಎ ಬಿಗ್ ಸಿಟಿ ಇನ್ ದ ವ್ಯಾಲಿ ಆಫ್ ಮೌಂಟೈನ್, ಸಮ್ 1500 ಮೈಲ್ಸ್ ಫ್ರಮ್ ಹೋಮ್. ನೋಡಿ, ದ ಆಥರ್ ಇನ್ ದಿಸ್ ಪರ್ಟಿಕ್ಯುಲರ್ ಸ್ಟೋರಿ ವಿ ಹ್ಯಾವ್ ಟು ಅಬ್ಸರ್ವ್ ದ ಸ್ಟ್ರಾಂಗ್ statement is stresses on human values and morality. And also ನೋಡಿ, ಇವರು ಮನೆಯಿಂದ ಒಂದು 1500 ಮೈಲ್ಸ್ ಹೊರಗಡೆ ಬಂದಿದ್ದಾರೆ, ಒಂದು ಬಿಗ್ ಸಿಟಿಯಲ್ಲಿ ಬಂದಿದ್ದಾರೆ. ಆ ಬಿಗ್ ಸಿಟಿಯಲ್ಲಿ ಒಂದು ಬಿಟ್ಟರ್ ಎಕ್ಸ್ಪೀರಿಯನ್ಸ್ ಆಗುತ್ತೆ.
ಅದೇನಂತ ನೋಡೋಣ. ಲೆಟ್ ಅಸ್ ಡಿಸ್ಕಸ್. ಇನ್ ದಟ್ ಸಿಟಿ ದ ಇನ್ಹ್ಯಾಬಿಟೆಂಟ್ಸ್ which had never been known for the quality of mercy. ನೋಡಿ, when the narrator gone through the big city, in that place we can observe the people of that city, they have never been known for the quality of mercy. They were cruel people. In that place we can see the cruel people. The murder, robbery, pickpocketing is daily occurrences. Murder, ಕೊಲೆ, ದರೋಡೆ ಮತ್ತು ಪಿಕ್ ಪಾಕೆಟ್ ಎಲ್ಲ ಅಲ್ಲಿ ಕಾಮನ್. ಹಾಗಂತ ಬರೀ ಕೆಟ್ಟದೇ ಇಲ್ಲ ಅಲ್ಲಿ. By tradition, the people were professional soldiers. Some of them went to distant places, lent out money on interest. Many others served as watchmen in banks, mills, and large commercial establishments in big cities. Money was highly valued by them. For money, they would do anything, even commit murder. ನೋಡಿ, ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಆಥರ್ ಅವರು ಕೊಟ್ಟಿರೋ ಸಿಟಿ ಬಗ್ಗೆ ಇಲ್ಲಿ ಡಿಸ್ಕ್ರೈಬ್ ಮಾಡ್ತಾರೆ. ಇಟ್ ವಾಸ್ ಕ್ವೈಟ್ ಎ ಬಿಗ್ ಸಿಟಿ. ದ ವ್ಯಾಲಿ ಆಫ್ ಮೌಂಟೇನ್ ಅಲ್ಲಿ ಬರುವಂತ ಒಂದು ಬಿಗ್ ಸಿಟಿ. ಸೊ 1500 ಮೈಲ್ಸ್ ಫ್ರಮ್ ಹೋಮ್, ಮನೆಯಿಂದ 1500 ಕಿಲೋಮೀಟರ್ ದೂರ ಇದೆ. ಆ ಒಂದು ಊರಲ್ಲಿ ಅಲ್ಲಿನ ಜನಕ್ಕೆ ಕರುಣೆ ಗೊತ್ತಿಲ್ಲ. There is no value for the quality of mercy. Murder, robbery, pickpocket ಎಲ್ಲ ಡೈಲಿ ಕಾಮನ್ ಅಂತಾನೆ. ಹಾಗಂತ ಬರೀ ಕೆಟ್ಟವರೇ ಇಲ್ಲ, ಅಲ್ಲಿ ಒಳ್ಳೊಳ್ಳೆ ಸೋಲ್ಜರ್ಸ್ ಕೂಡ ಇದ್ದಾರೆ. ಕಷ್ಟಪಟ್ಟು ಬ್ಯಾಂಕ್ಗಳಲ್ಲಿ, ಮಿಲ್ಗಳಲ್ಲಿ ಕೆಲಸ ಮಾಡುವಂತ ಒಳ್ಳೊಳ್ಳೆ ವ್ಯಕ್ತಿಗಳು ಕೂಡ ಇದ್ದಾರೆ. ಬಟ್ ಆದರೆ ಅಲ್ಲಿನ ಜನಕ್ಕೆ ಹಣಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಮನಿ ವಾಸ್ ಹೈಲಿ ವ್ಯಾಲ್ಯೂಡ್ ಬೈ ದೆಮ್. ಫಾರ್ ಮನಿ ದೇ ವುಡ್ ಡೂ ಎನಿಥಿಂಗ್. ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಇವಾಗ ಕಮಿಟ್ ಮರ್ಡರ್. ನೋಡಿ, ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೂಡ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ದ ವರ್ಲ್ಡ್ ಹ್ಯಾಸ್ ಮೋರ್ ಈವಿಲ್ ದ್ಯಾನ್ ಗುಡ್ ಅಂತ. ಆಬ್ವಿಯಸ್ಲಿ ಇದು ಅಬ್ಸಲ್ಯೂಟ್ಲಿ ಕರೆಕ್ಟ್. ಬಿಕಾಸ್ ಇಡೀ ವರ್ಲ್ಡ್ ಅಲ್ಲಿ ನಾವೆಲ್ಲೇ ಹೋದ್ರೂ ಕೂಡ ಒಳ್ಳೆದಿನ ಕೆಟ್ಟದೇ ಜಾಸ್ತಿ ಇದೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ. ಯಾಕಂದ್ರೆ ಒಂದು ಊರಲ್ಲಿ ಒಳ್ಳೇದಿರ್ಬೇಕು, ಕೆಟ್ಟದಿರ್ಬೇಕು. ಆದ್ರೆ ಇಲ್ಲಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಜನ ಏನಾಗ್ತಿದಾರಪ್ಪ ಅಂತಂದ್ರೆ ಕೆಟ್ಟ ಕಡೆನೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ನೆಗೆಟಿವ್ ಥಾಟ್ಸ್ನ ತುಂಬಾ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಸೊಸೈಟಿಯಲ್ಲಿ ಈ ತರ ಒಂದು ಕ್ರೈಮ್ಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆನಾ? ಇದಿಷ್ಟು ಕೂಡ ಲಾಸ್ಟ್ ಕ್ಲಾಸ್ ಅಲ್ಲಿ ಆಗಿತ್ತು. ನೆಕ್ಸ್ಟ್ ಆ ಒಂದು ಸಿಟಿಯಲ್ಲಿ ಏನೋ ಅವ್ರು ಹೋಗಿದ್ದಾರೆ, ಅಲ್ಲಿ ಅವ್ರಿಗೆ ಯಾವ ತರ ಒಂದು ಬೆಟರ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಲಿಸನ್ ಹಿಯರ್. ಐ ಸ್ಟೇಡ್ ಇನ್ ದಟ್ ಸಿಟಿ in a very small dingy room on a dirty street. I carried on a profession there, teaching English to some migrant laborers from 9:30 till 11 in the night. I taught them to write addresses in English. Learning to write an addresses in English was considered great education there. You must have been people who write addresses at the post office. They were paid anything between 1 anna and 4 annas for writing an address. The author is talking about his own experience. Also, the highlight in this story, we can see the stresses on human values and morality. ಮಾನವೀಯ ಮೌಲ್ಯಗಳು ಮತ್ತೆ ನೈತಿಕ ಮೌಲ್ಯಗಳು ತುಂಬಾನೇ ಪ್ರಾಮುಖ್ಯತೆಯನ್ನು ಈ ಒಂದು ಲೆಸನ್ ಅಲ್ಲಿ ನಾವು ನೋಡ್ತಾ ಹೋಗ್ಬೋದು ಅಂತ ಹೇಳ್ಬೋದು. ನೋಡಿ, ದ ಫಸ್ಟ್ ಪರ್ಸನ್ ನರೇಷನ್ ಅಂದ್ರೆ ಆ ತರ ಹೇಳ್ತಾ ಇದ್ರಲ್ಲಿ, ಐ ಸ್ಟೇಡ್ ಇನ್ ದಟ್ ಸಿಟಿ ವೆರಿ ಸ್ಮಾಲ್. ಅಂತ ಒಂದು ಸಿಟಿಯಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ತುಂಬಾ ಚಿಕ್ಕದಾಗಿ ಒಂದು ಡಿಂಜಿ ಅಂತಂದ್ರೆ ಒಂದು ಡಲ್, ಒಂದು ಚಿಕ್ಕ ಒಂದು ರೂಮ್ ಅಲ್ಲಿ, ಡರ್ಟಿ ಸ್ಟ್ರೀಟ್. ಡರ್ಟಿ ಅಂದ್ರೆ ಮೀನ್ಸ್ ಡರ್ಟಿ ಲುಕಿಂಗ್, ತುಂಬಾ ಒಂದು ಗಲೀಜಾಗಿರುವಂತ ಒಂದು ಸ್ಲಮ್ ಅಂತ ಹೇಳ್ಬೋದು. ಅಲ್ಲಿ ಒಂದು ಸ್ಲಮ್ ಏರಿಯಾ, ಅಲ್ಲಿ ಇವರು ಉಳ್ಕೊಂಡಿದ್ದಾರೆ. ಐ ಕ್ಯಾರಿಡ್ ಆನ್ ಎ ಪ್ರೊಫೆಷನ್ ದೇರ್. ಅಲ್ಲಿ ತಮ್ಮ ಪ್ರೊಫೆಷನ್ ಇವರು ಸ್ಟಾರ್ಟ್ ಮಾಡ್ತಾರೆ. ಆತ ಈ ಪ್ರೊಫೆಷನ್ ಆಗಿದ್ರೆ ಏನ್ ಕೆಲಸ ಅಲ್ಲಿ ಮಾಡಕ್ ಹೋಗಿರ್ತಾರಪ್ಪ ಅಂದ್ರೆ, ಟೀಚಿಂಗ್ ಇಂಗ್ಲಿಷ್ ಟು ಸಮ್ ಮೈಗ್ರೆಂಟ್ ಲೇಬರರ್ಸ್. ನೋಡಿ, ಟೀಚಿಂಗ್ ಇಂಗ್ಲಿಷ್ ಟು ಸಮ್ ಮೈಗ್ರೆಂಟ್ ಲೇಬರರ್ಸ್. ಟೀಚಿಂಗ್ ಇಂಗ್ಲಿಷ್ ಟು ಸಮ್ ಮೈಗ್ರೆಂಟ್ ಲೇಬರರ್ಸ್ ಅಂದ್ರೆ, ಮೈಗ್ರೆಂಟ್ ಅಂದ್ರೆ ವಲಸೆ ಬಂದಿರುವಂತ ಕಾರ್ಮಿಕರಿಗೆ. ಮೈಗ್ರೆಂಟ್ ಮೀನ್ಸ್ ಎ ವರ್ಕರ್ ಹೂ ಮೂವ್ಸ್ ಫ್ರಮ್ ಟು ಡೂ ಸೀಸನಲ್ ವರ್ಕ್. ಅಂದ್ರೆ ಅದು ಅಫ್ಕೋರ್ಸ್ ಅದು ಅಲೆಮಾರಿಗಳು, ಹೊರಗಡೆಯಿಂದ ಬಂದು ಕೆಲಸ ಮಾಡುವಂತ ಒಂದು ಜನರಿಗೆ ಇವರು ಏನ್ ಹೇಳ್ಕೊಡ್ತಾ ಇರ್ತಾರೆ, ಟೀಚಿಂಗ್ ಇಂಗ್ಲಿಷ್ ಟು ಸಮ್ ಮೈಗ್ರೆಂಟ್ ಲೇಬರರ್ಸ್. ಹೊರಗಡೆಯಿಂದ ಬಂದಿರುವಂತಹ ಕಾರ್ಮಿಕರಿಗೆ ಅವರು
ಇಂಗ್ಲಿಷ್ ನ ಟೀಚ್ ಮಾಡ್ತಾ ಇದ್ದಾರೆ. ಫ್ರಮ್ 9:30 to till 11 in the night. ಫ್ರಮ್ 9:30 till 11 in the night. ನೋಡಿ 9:30 ಇಂದ 11 in the night ವರೆಗೂ ಕೂಡ ಅವರು ಆ ಒಂದು ಪ್ರೊಫೆಷನ್ ನ ಮಾಡ್ತಾನೆ ಇದ್ದಾರೆ. ಐ ಥಾಟ್ ದೆಮ್ ಟು ರೈಟ್ ಅಡ್ರೆಸಸ್ ಇನ್ ಇಂಗ್ಲಿಷ್. ನೋಡಿ, in the valley of mountain, it was quite a big city, in the valley of mountain, from 1500 from home, ಮನೆಯಿಂದ 1,000 ಕಿಲೋಮೀಟರ್ ಇದೆ. ಅಲ್ಲಿನ ಜನಕ್ಕೆ there is no value for human relationship. ಅಂದ್ರೆ it means ಅಲ್ಲಿ murder, robbery, pickpocket is daily occurrences. At the same time, the professional soldiers, bank employees and also ಮಿಲ್ಸ್ ಅಲ್ಲಿ ವರ್ಕ್ ಮಾಡೋರಾಗಿರ್ಬೋದು, ಎಲ್ಲಾ ತರನು ಕೂಡ ಅಲ್ಲಿ ಒಳ್ಳೆಯವರು ಕೆಟ್ಟವರು ಇಬ್ರು ಕೂಡ ಇದ್ದಾರೆ. ಮನಿ ವಾಸ್ ಹೈಲಿ ವ್ಯಾಲ್ಯೂಡ್ ಬೈ ದೆಮ್. ದೇ ವುಡ್ ಡೂ ಎನಿಥಿಂಗ್, ಇವನ್ ಮನಿ, ದೇ ವುಡ್ ಡೂ ಎನಿಥಿಂಗ್, ಇವನ್ ಕಮಿಟ್ ಮರ್ಡರ್ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅಂತ ಒಂದು ಸಿಟಿಯಲ್ಲಿ ಇವರು ಸ್ಮಾಲ್ ಡಿಂಜಿ ರೂಮ್ ಅಂದ್ರೆ ಡಟ್ಟಿ ಸ್ಟ್ರೀಟ್ ಅಲ್ಲಿ ಇವರು ಸ್ಟೇ ಆಗ್ತಾರೆ. ಸ್ಟೇಡ್ ಇನ್ ಎ ಡಿಂಜಿ ಅಂಡ್ ಡರ್ಟಿ ಸ್ಟ್ರೀಟ್. ಐ ಕ್ಯಾರಿಡ್ ಪ್ರೊಫೆಷನ್ ದೇರ್ ಅಂತ ಹೇಳ್ತಾರೆ. ಅಲ್ಲಿ ಅವರು ಪ್ರೊಫೆಷನ್ ಸ್ಟಾರ್ಟ್ ಮಾಡ್ತಾರೆ. ಏನ್ ಪ್ರೊಫೆಷನ್ ಅಂದ್ರೆ ಟೀಚಿಂಗ್ ಇಂಗ್ಲಿಷ್ ಟು ಸಮ್ ಮೈಗ್ರೆಂಟ್ ಲೇಬರ್ಸ್. ಸೀಸನ್ ಅಲ್ಲಿ ಕೆಲಸ ಮಾಡೋಕೆ ಬೇರೆ ಕಡೆಯಿಂದ ಬರ್ತಾ ಇರ್ತಾರೆ ಊರಿಗೆ. ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಅವರು ಇಂಗ್ಲಿಷ್ ನ ಟೀಚ್ ಮಾಡ್ತಿರ್ತಾರೆ. ಎಲ್ಲಿಂದ ಅಂತಂದ್ರೆ 9:30 ಹಿಡಿದು ಬೆಳಿಗ್ಗೆ 9:30 ಇಂದ ಹಿಡಿದು ಟಿಲ್ 11 in the night ಅಲ್ಲಿವರೆಗೂ ಕೂಡ ಅವರು ಕೆಲಸ ಮಾಡ್ತಾ ಇರ್ತಾರೆ. ಐ ಥಾಟ್ ದೆಮ್ ಟು ರೈಟ್ ಅಡ್ರೆಸಸ್ ಇನ್ ಇಂಗ್ಲಿಷ್. ನೋಡಿ, ಅಲ್ಲಿನ ಜನ ಬರುವಂತ ಜನರು ಇಂಗ್ಲಿಷ್ ಭಾಷೆ ಗೊತ್ತಿರೋದಿಲ್ಲ. ದೇ ಡೋಂಟ್ ನೋ ಇಂಗ್ಲಿಷ್. ಅವರಿಗೆ ಗೊತ್ತಿಲ್ಲ. ಆ ಇಂಗ್ಲಿಷ್ ಗೊತ್ತಿಲ್ಲದಿರುವಂತ ಒಬ್ಬ ಪೀಪಲ್ಸ್ಗೆ ಇವರು ಇಂಗ್ಲಿಷ್ ನಲ್ಲಿ ಯಾವ ತರ ಒಂದು ಅಡ್ರೆಸ್ ನ ಬರೆಯೋದು, ಯಾವ ತರ ಲೆಟರ್ ಬರೀಬೇಕು ಅನ್ನೋದು ಇವರು ಹೇಳ್ಕೊಡ್ತಾ ಇರ್ತಾರೆ. ಲರ್ನಿಂಗ್ ಟು ರೈಟ್ ಅನ್ ಅಡ್ರೆಸ್ ಇನ್ ಇಂಗ್ಲಿಷ್ ವಾಸ್ ಕನ್ಸಿಡರ್ಡ್ ಗ್ರೇಟ್ ಎಜುಕೇಶನ್ ದೇರ್. ಇನ್ ದಟ್ ಪ್ಲೇಸ್ ಇಂಗ್ಲಿಷ್ ವಾಸ್ ಕನ್ಸಿಡರ್ಡ್ ಗ್ರೇಟ್ ಎಜುಕೇಶನ್. ಅಫ್ಕೋರ್ಸ್ ಬರೀ ಅಲ್ಲಿ ಮಾತ್ರ ಅಲ್ಲ, ಪ್ರೆಸೆಂಟ್ ಏನಾಗಿದೆ ಅಂದ್ರೆ ಇಂಗ್ಲಿಷ್ ಇಸ್ ಅ ಯೂನಿವರ್ಸಲ್ ಲ್ಯಾಂಗ್ವೇಜ್. ವಿತೌಟ್ ಇಂಗ್ಲಿಷ್ ವಿ ಕಾಂಟ್ ಲೀವ್. ಆ ತರ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಬಿಕಾಸ್ ಇಂಗ್ಲಿಷ್ ಇಸ್ ಎ ಯೂನಿವರ್ಸಲ್ ಲ್ಯಾಂಗ್ವೇಜ್. ಎಲ್ಲಾ ಕಡೆನೂ ಕೂಡ ಇಂಗ್ಲಿಷ್ ತುಂಬಾನೇ ಪ್ರಚಲಿತವಾಗಿದೆ. ಸೊ ಹಾಗಾಗಿ ಅಲ್ಲೂ ಕೂಡ ಇಂಗ್ಲಿಷ್ ಕನ್ಸಿಡರ್ ಗ್ರೇಟ್ ಎಜುಕೇಶನ್ ದೇ. ಯು ಮಸ್ಟ್ ಹ್ಯಾವ್ ಸೀನ್ ಪೀಪಲ್ ಹೂ ರೈಟ್ ಅಡ್ರೆಸಸ್ ಅಟ್ ದಿ ಪೋಸ್ಟ್ ಆಫೀಸ್. ಅಲ್ಲಿ ಹೊರಗಡೆಯಿಂದ ಬಂದಿರೋ ಮೈಗ್ರೆಂಟ್ ಲೇಬರರ್ಸ್ ಆಗಿರ್ಬೋದು ಅಥವಾ ಬೇರೆ ಯಾರಾದರೂ ಯಾರು ಇಂಗ್ಲಿಷ್ ಭಾಷೆ ಗೊತ್ತಿಲ್ವೋ ಅಂತರಿಗೆ ಅವರು ಇಂಗ್ಲಿಷ್ ಅಲ್ಲಿ ಯಾವ ತರ ಲೆಟರ್ ಬರೀಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇರ್ತಾರೆ. ಸೊ they were paid anything between 1 anna and 4 anna for writing an address. ನೋಡಿ, ಇವರು ಅಡ್ರೆಸ್ ನ ಅವರಿಗೆ ಹೇಳ್ಕೊಟ್ರೆ ಅವರು ರಿಪ್ಲೈ ಆಗಿ ದುಡ್ಡು ಕೊಡ್ತಾ ಇದ್ರು. 1 anna ಅಥವಾ 4 anna ಕೊಡ್ತಾ ಇದ್ರು. ಯಾವುದಕ್ಕೆ? ರೈಟಿಂಗ್ ಅನ್ ಅಡ್ರೆಸ್. ನೋಡಿ, ಇವರ ಪ್ರೊಫೆಷನ್ ಹೇಗಿದೆ ಅಂದ್ರೆ ಟು ಟೀಚ್ ಇಂಗ್ಲಿಷ್ ಟು ಸಮ್ ಮೈಗ್ರೆಂಟ್ ಲೇಬರರ್ಸ್ ಫ್ರಮ್ 9:30 to till 11 in the night. ನೋಡಿ, ಈ ಒಂದು ಪ್ರೊಫೆಷನ್ ಯಾಕೆ ಸೆಲೆಕ್ಟ್ ಮಾಡ್ಕೊಂಡು ಚೂಸ್ ಮಾಡ್ಕೊಂಡ್ರು ಅಂದ್ರೆ ಇಂಗ್ಲಿಷ್ ಇಸ್ ಕನ್ಸಿಡರ್ಡ್ ಗ್ರೇಟ್. ಇಂಗ್ಲಿಷ್ ವಾಸ್ ಕನ್ಸಿಡರ್ಡ್ ಗ್ರೇಟ್ ಎಜುಕೇಶನ್ ಡೇ. ಇಂಗ್ಲಿಷ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಎಜುಕೇಶನ್, ಒಂದು ತುಂಬಾನೇ ಒಂದು ಮಹತ್ವ ಇದೆ ಅಲ್ಲಿ. ಯಾಕಂದ್ರೆ ಸುಮಾರು ಜನಕ್ಕೆ ಅಲ್ಲಿ ಇಂಗ್ಲಿಷ್ ಭಾಷೆ ಗೊತ್ತಿಲ್ಲ. ಸೊ ಅಂತ ಜಾಗದಲ್ಲಿ ಇವರು ಹೋಗಿ ಪ್ರೊಫೆಷನ್ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಪೋಸ್ಟ್ ಆಫೀಸ್ ಹತ್ರ ಯಾರೇ ಜನಗಳು ಬಂದ್ರು ಕೂಡ ಯಾರೇ ಇಂಗ್ಲಿಷ್ ಭಾಷೆಯಲ್ಲಿ ಅವ್ರಿಗೆ ಇಂಗ್ಲಿಷ್ ಭಾಷೆ ಗೊತ್ತಿಲ್ವೋ, ಯಾರು ಇಂಗ್ಲಿಷ್ ಲೆಟರ್ ಬರೀಬರಲ್ವೋ ಅವ್ರಿಗೆ ಇವರು ಆ ಲೆಟರ್ನ ಬರೆಯೋದನ್ನ ಅಡ್ರೆಸ್ನ ಯಾವ ತರ ಬರೀಬೇಕು ಅಂತ ಹೇಳ್ಕೊಡ್ತಾ ಇರ್ತಾರೆ ಪೋಸ್ಟ್ ಆಫೀಸ್ ಹತ್ರ. ಅದಕ್ಕೆ ರಿಪ್ಲೈ ಆಗಿ ಅಲ್ಲಿ ಬರುವಂತ ಜನ ಅವರಿಗೆ 1 anna 4 anna ಕೊಡ್ತಾ ಇದ್ರು ಅಂತ ಕೂಡ ಹೇಳ್ತಾ ಇದ್ದಾರೆ. ಓಕೆನಾ? ಐ ಥಾಟ್ ದ ಸ್ಕಿಲ್ ಆಫ್ ರೈಟಿಂಗ್ ಅಡ್ರೆಸಸ್ ಟು ಪೀಪಲ್ ಇನ್ ಆರ್ಡರ್ ಟು ಎಸ್ಕೇಪ್ ದ ಸೇಮ್ ಫೇಟ್ ಮೈ ಸೆಲ್ಫ್ ಅಂಡ್ ಟು ಸಿ ಇಫ್ ಐ ಕುಡ್ ಸೇವ್ ಮನಿ. Save money. In those days, I would sleep all day and wake up at 4 in the evening. This was to save the expense of drinking my morning tea or eating the noon meal. Okay? Nodi, the narrator stayed in a small dingy room on a dirty street. In that place, English was considered great education there. So, in that place, he carried a profession to teach English to some migrant laborers from 9:30 to till 11 in the night. So I taught them to write addresses in English. In that place,
He write an address in English to some migrant laborers because in that place English was considered great education. For that reason, he has been selected the English that job ಅಂತ ಹೇಳಿ ನಾವು ಹೇಳ್ಬೋದು. ನೋಡಿ ಅವ್ರು ನೆಕ್ಸ್ಟ್ ಹೇಳ್ತಾ ಹೋಗ್ತಾರೆ, I taught the skill of writing address people in order to escape the same fate myself to see if I could save some money. ನೋಡಿ ಈ ಒಂದು ಸ್ಕಿಲ್ ಅವರಿಗಿತ್ತು, ಇಂಗ್ಲಿಷ್ನ ತುಂಬಾ ಚೆನ್ನಾಗಿ ಅವರು ಮಾತಾಡ್ತಾ ಇದ್ರು, ಬರಿತಾ ಇದ್ರು. ಸೊ ಹಾಗಾಗಿ ಇದೇ ಒಂದು ಸ್ಕಿಲ್ ನ ಯೂಸ್ ಮಾಡಿಕೊಂಡು ಅವರು ಹೇಗೋ ಅಲ್ಪ ಸ್ವಲ್ಪ ಒಂದು ಹಣನ ಅವರು ಕೂಡಿಡ್ತಾ ಇದ್ರು, ಸೇವ್ ಮಾಡಿದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆ ಒಂದು ದಿನಗಳನ್ನ ಕೂಡ ಅವ್ರು ನೆನಪು ಮಾಡ್ಕೊಳ್ತಾರೆ. ನೋಡಿ, ಇನ್ ದಿಸ್ ರಿಮೈನಿಂಗ್ ಪ್ಯಾರಾಗ್ರಾಫ್ ದ ಆಥರ್ ಇಸ್ ರಿಕಾಲಿಂಗ್ ಈಸ್ ಓಲ್ಡ್ ಮೆಮೊರೀಸ್. ಇನ್ ದೋಸ್ ಡೇಸ್ ಹೌ ಡಸ್ ಇಟ್ ಫೀಲ್, ಅವ್ರಿಗೆ ಯಾವ ತರ ಒಂದು ಫೀಲ್ ಆಯಿತು, ಹೌ ಈ ಕುಡ್ ಫೀಲ್ ಅಂತ ಹೇಳ್ತಾ ಹೋಗ್ತಾರೆ. ಇನ್ ದೋಸ್ ಡೇಸ್ ಐ ವುಡ್ ಸ್ಲೀಪ್ ಆಲ್ ಡೇ ಅಂಡ್ ವೇಕ್ ಅಪ್ ಅಟ್ 4 in the evening. ದಿಸ್ ವಾಸ್ ಟು ಸೇವ್ ದ ಎಕ್ಸ್ಪೆನ್ಸ್ ಆಫ್ ಡ್ರಿಂಕಿಂಗ್ ಬೈ ಮೈ ಮಾರ್ನಿಂಗ್ ಟೀ ಅಂಡ್ ಈಟಿಂಗ್ ದ ನೂನ್ ಮೀಲ್. ನೋಡಿ, ಅವ್ರು ಇಷ್ಟು ಒಂದು ಬಡತನ ಇತ್ತು, ಅವರಿಗೆ ಎಷ್ಟು ಪ್ರಾಬ್ಲಮ್ ಇತ್ತು ಆ ಥರಗೆ ಅಂದರೆ ಅವ್ರು ಎಷ್ಟು ಚೆನ್ನಾಗಿ ಹೇಳ್ಕೊಳ್ತೀರ ನೋಡಿ. ಇನ್ ದೋಸ್ ಡೇಸ್, ಆ ಒಂದು ದಿನಗಳಲ್ಲಿ ಐ ವುಡ್ ಸ್ಲೀಪ್ ಆಲ್ ಡೇ ಅಂಡ್ ವೇಕ್ ಅಪ್ ಅಟ್ 4 in the evening. ನೋಡಿ, ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಅವರು ಮಲ್ಕೊಂಡ್ಬಿಡ್ತಾ ಇದ್ರು. ನೋಡಿ, ಅವ್ರು ನೈಟು 9:30 11 ಗಂಟೆವರೆಗೂ ಕೂಡ ಕೆಲಸ ಮಾಡ್ತಾ ಇದ್ರು. ಮತ್ತೆ ಅವರು ಮಲಗಿರೋರು 4 ಗಂಟೆಗೆ ಎದ್ದೇಳ್ತಾ ಇದ್ರು. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಐ ವುಡ್ ಸ್ಲೀಪ್ ಆಲ್ ಡೇ ವೇಕ್ ಅಪ್ ಅಟ್ 4 in the evening. ಬೆಳಗ್ಗೆಯಿಂದ ಸಂಜೆವರೆಗೂ ಮಲ್ಕೊಂಡ್ಬಿಡ್ತಾ ಇದ್ರು. ಫಾರ್ ವಾಟ್ ರೀಸನ್? ದಿಸ್ ವಾಸ್ ಟು ಸೇವ್ ದ ಎಕ್ಸ್ಪೆನ್ಸ್ ಆಫ್ ಡ್ರಿಂಕಿಂಗ್ ಬೈ ಮಾರ್ನಿಂಗ್ ಟೀ ಆರ್ ಈಟಿಂಗ್ ದ ನೂನ್ ಮೀಲ್. ಈಗ ಇದ್ರೆ ಅಷ್ಟ ಆಗುತ್ತೆ, ಎದ್ದೇಳದೆ ಹೋದ್ರೆ ಅದು ಮರ್ತೋಗುತ್ತೆ ಅಂತ ಹೇಳೋರು ಏನ್ ಮಾಡ್ತಾರೆ, ಆ ಒಂದು ಖರ್ಚನ್ನ ಬೆಳಿಗ್ಗೆ ಈಗ ಬೇಗ ಎದ್ಬಿಟ್ರೆ ಬೆಳಗ್ಗೆ ತಿಂಡಿಗೆ ದುಡ್ಡು ಬೇಕು, ಮಧ್ಯಾಹ್ನಕ್ಕೆ ದುಡ್ಡು ಬೇಕು, ಕಾಫಿ ಕುಡಿಯೋಕೆ ದುಡ್ಡು ಬೇಕು, ಅಷ್ಟೊಂದು ದುಡ್ಡು ಅವ್ರ ಹತ್ರ ಇಲ್ಲ. ಅದನ್ನು ಸೇವ್ ಮಾಡೋಕ್ಕೋಸ್ಕರ ಅವರು ಈಟಿಂಗ್ ನೂನ್ ಮೀಲ್ ಮತ್ತು ಡ್ರಿಂಕಿಂಗ್ ಬೈ ಮಾರ್ನಿಂಗ್ ಟೀ ಎಲ್ಲನೂ ಕೂಡ ಅವ್ರ ಎಕ್ಸ್ಪೆನ್ಸ್ನ ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ಅವರು ಮಲಗ್ತಾ ಇದ್ರು ಅಂತ ಹೇಳಿ. ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಲ್ಕೊಂಡ್ಬಿಟ್ರೆ ಎಲ್ಲನೂ ಉಳಿಯುತ್ತಲ್ಲ, ಯಾಕಂದ್ರೆ ಹಣ ಇಲ್ಲ ಅವ್ರ ಹತ್ರ. ಒನ್ ಟೈಮ್ ಮಾತ್ರ ಅವರು ಊಟ ಮಾಡ್ತಾ ಇದ್ರು. ಅಷ್ಟೊಂದು ಒಂದು ಕಷ್ಟ ಇತ್ತು ಆ ದಿನಗಳಲ್ಲಿ ಅಂತ ಅವರು ಇಲ್ಲಿ ಶೇರ್ ಮಾಡ್ತಾರೆ. ನೋಡಿ, ಇನ್ ಮೀನ್ ವೈಲ್ ಈಗ ಒಂದು ಸ್ಟೋರಿಲಿ ಒಂದು ಚೇಂಜಸ್ ಆಗುತ್ತೆ. ಆಕ್ಚುಲಿ ಅವರಿಗೆ ಯಾವ ತರ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಒಂದು ಭಾಷೆ ಗೊತ್ತಿದ್ದಲೇ ಹೋದಾಗ, ಅಲ್ಲಿ ಹಣ ಇಲ್ಲದಲೇ ಹೋದಾಗ ಯಾವ ತರ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ ಅನ್ನೋದೇನು ಹೇಳ್ತಾ ಹೋಗ್ತಾರೆ. ಅವ್ರಿಗೆ ಆಗಿರುವಂತ ಒಂದು ಓನ್ ಎಕ್ಸ್ಪೀರಿಯನ್ಸ್. ಈ ಟಾಕಿಂಗ್ ಅಬೌಟ್ ಈಸ್ ಓನ್ ಎಕ್ಸ್ಪೀರಿಯನ್ಸ್ ಅಂಡ್ ಆಲ್ಸೋ ಹಿ ಈಸ್ ಹೈಲೈಟ್ ದ ಸ್ಟ್ರೆಸಸ್ ಆನ್ ಹ್ಯೂಮನ್ ವ್ಯಾಲ್ಯೂಸ್ ಅಂಡ್ ಮೊರಾಲಿಟಿ ಅಂತ ನಾವಿಲ್ಲಿ ಹೇಳ್ಬೋದು. ಓಕೆ, ಲಿಸನ್ ಹಿಯರ್. ಒನ್ ಡೇ ಐ ಗಾಟ್ ಅಪ್ ಅಟ್ 4 PM. As usual, I finished my daily course and stepped out for my tea and a meal. You must understand that I was dressing in a suit. I had a wallet in my coat pocket. I had 14 rupees in it. My life saving at the time. ನೋಡಿ, ಒನ್ ಡೇ ನೋಡಿ ಆ ಥರ ಹೇಳ್ತಾ ಇದ್ದಾರೆ. ಒನ್ ಡೇ ಐ ಗಾಟ್ ಅಪ್ ಅಟ್ 4 PM. 4 ಗಂಟೆಗೆ ಅವರು ಎದ್ದೇಳ್ತಾರೆ. ಆಸ್ ಯೂಶುವಲ್ ಡೈಲಿ ಅವರು ನೈಟ್ ಎಲ್ಲ ಕೆಲಸ ಮಾಡಿ ಫ್ರಮ್ 9:30 11 ಅವರು ಟೀಚ್ ಇಂಗ್ಲಿಷ್ ಟು ಸಮ್ ಮೈಗ್ರೆಂಟ್ ಲೇಬರ್ಸ್ ಅಂಡ್ ಆಲ್ಸೋ ಐ ಟಾಟ್ ದೆಮ್ ಟು ರೈಟ್ ಅಡ್ರೆಸಸ್ ಇನ್ ಇಂಗ್ಲಿಷ್. ಈ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಸೊ ಅವರು ಬೆಳಗ್ಗೆಯಿಂದ ಅಪ್ ಟು ಈವ್ನಿಂಗ್ ವರೆಗೂ ಮಲ್ತಾ ಇದ್ರು. ಬಿಕಾಸ್ ದಿಸ್ ವಾಸ್ ಟು ಸೇವ್ ದ ಎಕ್ಸ್ಪೆನ್ಸ್ ಆಫ್ ಮೈ ಮಾರ್ನಿಂಗ್ ಟೀ ಅಂಡ್ ಈಟಿಂಗ್ ದ ನೂನ್ ಮೀಲ್. ಓಕೆ, ಫಾರ್ ದಟ್ ರೀಸನ್ ಯು ಕುಡ್ ಸ್ಲೀಪ್. So one day as usual he got up at 4 PM. He finished his daily course. ಅವರೆಲ್ಲ ಡೈಲಿ ಕೋರ್ಸ್ನವರು ಮುಗಿಸ್ಕೊಳ್ತಾರೆ. ಅಂಡ್ ಸ್ಟೆಪ್ ಡೌನ್ ಫಾರ್ ಮೈ ಟೀ ಅಂಡ್ ಮೀ. ಅಟ್ಲೀಸ್ಟ್ ಪಾಪ ಬೆಳಗ್ಗೆಯಿಂದ ಅವ್ರು ಏನೂ ತಿಂದಿಲ್ಲ, ಈವ್ನಿಂಗ್ ಆದ್ರೆ ಏನೋ ತಿನ್ಬೇಕಲ್ಲ, ಕಾಫಿ ಅಥವಾ ಊಟ ಮಾಡೋಣ ಅಂತೇಳಿ ಹೊರಗಡೆ ಹೋಗ್ತಾರೆ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ಐ ವಾಸ್ ಜಸ್ಟ್ ಇನ್ ಎ ಸೂಟ್. ಅವ್ರಿಗೊಂದು ಹಾಬಿ, ಎಲ್ಲೇ ಹೊರಗಡೆ ಕೂಡ ನೀಟಾಗಿ ಅವರು ರೆಡಿಯಾಗಿ ಸೂಟ್ ಹಾಕೊಂಡು ಹೋಗ್ತಾ ಇದ್ರು. I had wallet in my coat pocket. Wallet means purse. Purse or coat pocket ಅಲ್ಲಿ ಇಟ್ಕೊಳ್ತಾರೆ. I had 14 rupees in it. ಆ ಕೋಟ್ ಪಾಕೆಟ್ ಅಲ್ಲಿ ಅವರು 14 rupees ನ ಸೇವ್ ಮಾಡಿರ್ತಾರೆ. ಮೈ ಲೈಫ್ ಸೇವಿಂಗ್ ಅಟ್ ದ ಟೈಮ್.
At the time, he could save the 14 rupees. ನೋಡಿ ಡೈಲಿ ಆಸ್ ಯೂಶುವಲ್ ಈದೇಳೋತರ ಅವ್ರು 4 ಗಂಟೆಗೆ ಎದ್ದೇಳ್ತಾರೆ. ಸಂಜೆ I finished his daily course. He finished his daily course. I stepped out here my tea and meal, and also he was dressed in a suit. He had a wallet in my coat pocket. He had 14 rupees. In that time, he was saved my life saving at the time ಅಂತ ಹೇಳಿ ಅವರು ಶೇರ್ ಮಾಡ್ತಾರೆ. Okay. Finally, I entered a crowded restaurant. I ate full meal consisting of chapatis and a meat curry. I drank tea as well. The bill came to 11 annas. What is it? Describe the narrator's experience. ಕೇಳ್ತಾರೆ 4 ಮಾರ್ಕ್ಸ್ಗೆ ನರೇಟರ್ ಎಕ್ಸ್ಪೀರಿಯನ್ಸ್ ಯಾವ ಥರ ಆಯಿತು ರೆಸ್ಟೋರೆಂಟ್ ಅಲ್ಲಿ ಅಂತ, ಅವ್ರಿಗೆ ಯಾವ ಥರ ಒಂದು ಅನುಭವ ಆಯಿತು ಅಂತ ನೋಡಿ. ಇಲ್ಲಿ ಅವ್ರಿಗೆ ಒಂದು ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಒಂದು ಹಣ ಇಲ್ಲದೆ ಹೋದಾಗ ಯಾವ ಥರ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ ಅನ್ನೋದೇ ತುಂಬ ಒಂದು ಅದ್ಭುತವಾಗಿ ಇಲ್ಲಿ ಹೇಳ್ತಾ ಹೋಗ್ತಾರೆ. ನೋಡಿ ಡೈಲಿ ಹೇಳೋತರ 4 ಗಂಟೆಗೆ ಇದ್ರು, ಕೆಲಸ ಎಲ್ಲ ಮುಗಿಸ್ಕೊಂಡ್ರು, ನೀಟಾಗಿ ರೆಡಿ ಆದರು, ಕೋರ್ಟಲ್ಲಿ 14 ರೂಪೀಸ್ ಅಮೌಂಟ್ ಇಟ್ಕೊಂಡು ಒಂದು ರೆಸ್ಟೋರೆಂಟಿಗೆ ಹೋದರು. I entered a crowded restaurant. He has entered a crowded, ತುಂಬ crowded ಅಂದರೆ ಜನ ಜಾಸ್ತಿ ಇರುವಂಥ ಒಂದು ದೊಡ್ಡ ರೆಸ್ಟೋರೆಂಟಿಗೆ ಹೋಗ್ತಾರೆ. He ate a full meal consisting of chapatis and meat curry. Eat, ate, eaten. Present, past, future. Eat, ate, eaten. ಫುಲ್ ಮೀಲ್, ಫುಲ್ ಊಟ ತಗೊಳ್ತಾರೆ, ಕನ್ಸಿಸ್ಟಿಂಗ್ ಆಫ್ ಚಪಾತಿ ಮತ್ತೆ ಮೀಟ್ ಕರಿ. ಅಂದರೆ ಮೀಟ್ ಅಂದರೆ ಮಾಂಸದ ಒಂದು ಗ್ರೇವಿ, ಚಪಾತಿ ತಗೊಳ್ತಾರೆ, ಊಟ ಮಾಡ್ತಾರೆ. ಲೇಟರ್ ಇಟ್ ಡ್ರ್ಯಾಂಕ್ ಟೀ ಆಸ್ ವೆಲ್, ಟೀನು ಕೂಡ ಕುಡಿತಾರೆ. ಬಿಲ್ ಎಷ್ಟು ಬರುತ್ತೆ? ಇಟ್ ಕೇಮ್ ಟು 11 ಅನ್ನಾಸ್. ಬಿಲ್ಲು 11 ರೂಪಿ ಅಂದರೆ 11 ಅನ್ನಾಸ್ ಬರುತ್ತೆ. ನೋಡಿ ಎಂಟರ್ಡ್ ಎ ಕ್ರೌಡೆಡ್ ರೆಸ್ಟೋರೆಂಟ್. ಈ ಏಟ್ ಫುಲ್ ಮೀಲ್ ಕನ್ಸಿಸ್ಟಿಂಗ್ ಆಫ್ ಚಪಾತೀಸ್ ಅಂಡ್ ಮೀಟ್ ಕರಿ, ಅಂಡ್ ಆಲ್ಸೋ ಲೇಟರ್ ಈ drank tea as well. The bill came to 11 annas. So later, ನೋಡಿ ಏನಾಗುತ್ತೆ ಅಂತ ಹೇಳಿ, I put my hand in my coat pocket to pay it. I began sweating profusely and almost digested. In an instant that all that had heated. The reason was my wallet was not there. Nodi. Finally, he had entered a crowded restaurant. He ate full meal consisting of chapatis and meat curry, and